ಇಲೆಕ್ಷನ್ ಬಹಿಷ್ಕಾರ ಮಾಡ್ತಿದ್ವಿ, ವೋಟ್ ಹಾಕಲ್ಲ ನಾವು, ಇಲೆಕ್ಷನ್ ಓಟೆ ಹಾಕಲ್ಲ, ಅವರು ಕಂಪನಿ ಬಂದ್ ಮಾಡುತ್ತಾನ, ಅವ್ರೇನು ರೊಕ್ಕ ತಿಂದಾರೋ ಏನು ಮಾಡೋರೋ ಗೊತ್ತಿಲ್ಲ. ಅದು ಟೈರ್ ಫ್ಯಾಕ್ಟ್ರಿ ಖಾನೆ ಅಂತೇಳಿ ಅವ್ರ ಹೆಸರಿದೆ. ಎಲ್ಲ ಕಂಪ್ಲೇಂಟ್ ಮಾಡಿವಿ, ಡಿಸಿಗೆ ಮನವಿ ಕೊಟ್ಟಿವಿ, ಎಲ್ಲರಿಗೂ ಕಂಪ್ಲೇಂಟ್ ಎರಡೆರಡು ಸಾರಿ ಕೊಟ್ಟಿವಿ, ಯಾರು ನಮಗೆ ರೆಸ್ಪಾನ್ಸ್ ಮಾಡಕ್ ತಯಾರಿಲ್ಲ. ಆ ಟೈರ್ ಫ್ಯಾಕ್ಟ್ರಿ ಸುಡುವುದರಿಂದ ನೇರವಾಗಿ ತಂಡ ಕಡೆ ಹೋಗಿ ಬರ್ತದ್ರಿ ಮೇಡಮ್. ಅದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಹಾರ್ಟ್ ಸ್ಪೆಷಲಿಸ್ಟ್ ಭಾಳ ಜನ ಆಗಿದ್ದಾರೆ, ಅದರಿಂದ ಸಾವು ನೋವು ಭಾಳ ಆಗ್ತಾ ಇದ್ದಾರೆ ಮೇಡಮ್. ನಮಗೆ ಉಸಿರಾಡ ತೊಂದರೆ ಇದೆ ನಮ್ಮ ಊರಲ್ಲಿ ಎಲ್ಲ ಜನಗೆ. ಮತ್ತು ಈ ಫ್ಯಾಕ್ಟ್ರಿಯಿಂದ ಅದು ಇದರದ್ದು ಫ್ಯಾಕ್ಟ್ರಿ ಅದ ಟೈರ್ದು, ಅದ್ರ ಪ್ರಾಬ್ಲಮಿಂದ ಎಲ್ಲ ಸಮಸ್ಯೆ ಆಗ್ತಾಯಿದೆ. ಮತ್ತು ಸಣ್ಣ ಹುಡುಗರಿಗೆ ಸಮಸ್ಯೆ ಆಗ್ತಾಯಿದೆ. ಅದ್ರ ಹೊಗೆ ನೋಡಿದರೆ ಭಾಳ ಅನಾಹುತ ಹೋಗಿ ಹೊಣ್ತಾ ಇದೆ ಅರ್ಧದು. ಅದರ ಮತ್ತು ನಾವು ಇಲೆಕ್ಷನ್ ಬಹಿಷ್ಕಾರ ಮಾಡ್ತಿದ್ವಿ, ವೋಟ್ ಹಾಕಲ್ಲ, ಅವರು ಫ್ಯಾಕ್ಟ್ರಿ ಎಂದು ಬಂದ್ ಮಾಡ್ತಾರೆ ಅಲ್ಲಿ ತನಕ ನಾವು ಹೋರಾಟ ಮಾಡವ್ರಿ. ಅದ್ರ ಸಂಬಂಧ ದಯವಿಟ್ಟು ಎಲ್ಲ ಡಿ ಸಿ ಆಗಲಿ, ಎಲ್ಲ ಆಫೀಸರ್ಗಳಾಗಲಿ ಎಲ್ಲರಿಗೆ ನಾವು ಮನವಿ ಮಾಡ್ಕೋತೀವಿ ಅಂದ್ರೆ ಅವ್ರು ಕಂಪಲ್ಸರಿ ವೋಟ್ ಬಂದ್ ಮಾಡಿದ್ರೆ ನಾವು ಇಲೆಕ್ಷನ್ ವೋಟೇ ಹಾಕಲ್ಲ, ಅವರು ಕಂಪ್ನಿ ಬಂದ್ ಮಾಡುತ್ತಾನ. ಇದು ಕಡ್ಡಾಯವಾಗಿ ನಮ್ಮ ತಾಂಡ ವತಿಯಿಂದ ನಾವು ಮಾತಾಡ್ತಾ ಇದ್ವಿ. ಅದು ಇದರ ಫ್ಯಾಕ್ಟ್ರಿ ಕಂಪಲ್ಸರಿ ಬಂದ್ ಮಾಡಬೇಕು. ನಮಗೆ ಊರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದೆ, ಮತ್ತು ಉಸಿರಾಟ ಪ್ರಾಬ್ಲಮ್ ಅಂತೂ ಬಹಳ ಜನಕ್ಕೆ, ಮತ್ತು ಹಿರಿಯರು ಮುದುಕಾಗಲಿ ಮುದುಕಿ ಆಗಲಿ, ಸಣ್ಣ ಕೂಸುಗಳಾಗಲಿ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಉಸಿರಾಟ ತೊಂದರೆ ಅಂತೂ ಬಹಳ ಜನಕ್ಕೆ ತ್ರಾಸಿದೆ. ಇದು ಫ್ಯಾಕ್ಟರಿ ಯಾವ್ದು ಐತ್ರಿ ಸರ್? ಅದು ಟೈರ್ ಫ್ಯಾಕ್ಟ್ರಿ, ಅದರಲ್ಲಿ ಆಯಿಲ್ ತಯಾರು ಮಾಡೋದು. ಅದು ಫ್ಯಾಕ್ಟ್ರಿ ಯಾರ್ದು ರೀ ಸರ್? ಹೆಸರಂತ ಯಾವುದು ರಫೀಕ್ ಖಾನೆ ಅಂತೇಳಿ ಅವರು, ಏನು ನಮ್ಗೆ ಅಟ್ಟೇನು ಗೊತ್ತಿಲ್ಲರಿ, ಆದ್ರೆ ಖಾನೆ ಅಂತೇಳಿ ಅವ್ರ ಹೆಸರಿದೆ. ಅದು ಫ್ಯಾಕ್ಟ್ರಿ ನಾವು ಅಂತ ಹೆಸರನ್ನು ನೋಡಿಲ್ರಿ ಸರ್. ಎಲ್ಲಿದ್ದಾರೆ ಇದು ಫ್ಯಾಕ್ಟ್ರಿ? ಇದು ಐರಿ ಶಿವ ಒಳಗಿದೆ. ಮಧುಮೈ ಪೂರ್ತಿ ನಮ್ಮ ಮಧುಮೈ ತಾಂಡದಲ್ಲಿ ಇದು ಪೂರ್ತಿ ಯೂಸ್ ಆಗ್ತಿದೆ. ಇದು ಐರಿ ರೋಡಿಗೆ ನಮ್ಮ ಮಧುಮೈ ತಾಂಡದವರಿಗೆ ಬಹಳ ಸಮಸ್ಯೆ ಇದೆ. ಇದು ಈ ಕಂಪ್ಲೇಂಟ್ ಅದು ಮಾಡಿರಿ? ಎಲ್ಲ ಕಂಪ್ಲೇಂಟ್ ಮಾಡಿವಿ, ಡಿಸಿಗೆ ಮನವಿ ಕೊಟ್ಟಿವಿ, ಎಲ್ಲರಿಗೂ ಕಂಪ್ಲೇಂಟ್ ಎರಡೆರಡು ಸಾರಿ ಕೊಟ್ಟಿವಿ, ಯಾರು ನಮಗೆ ರೆಸ್ಪಾನ್ಸ್ ಮಾಡಕ್ ತಯಾರಿಲ್ಲ. ಈಗ ಡಿ ಸಿ ಸರ್ ಏನಂತಾರ್ರಿ? ಡಿ ಸಿ ಸರ್ ಏನಂತ, ನಾವು ಇಲೆಕ್ಷನ್ ಆಗಲಿ ನೋಡ್ತೀವಿ ಅಂತ ಹೇಳ್ತಾರೆ ಅವರು. ಅವ್ರೇನು ರೊಕ್ಕ ತಿಂದಾರೋ ಏನು ಮಾಡೋರೋ ಗೊತ್ತಿಲ್ಲ. ಸರ್ಕಲಿಗೆ ಕೇಳಿದ್ದೀವಿ, ತಹಶೀಲ್ದಾರ್ ಸಾಹೇಬ್ರಿಗೆ ಹೇಳಿವಿ, ಮತ್ತು ಇವು ತಲಾಟಿಗಳವ್ರಿಗೆ ಎಲ್ಲರಿಗೂ ಹೇಳಿವಿ. ತಲಾಟಿಯವರು ಬಂದು ಚೌಕಾಸಿ ಮಾಡ್ತೀವಿ ಅಂತೇಳಿ ಅವರು ಬಂದು ಚೌಕಾಸಿ ಮಾಡಲ್ಲ. ಈಗ ಹೇಳಿದ್ರು ಅವ್ರು ಆಕ್ಷನ್ ತಗೋತಾ ಇಲ್ಲ. ನೀವು ಮುಂದೆ ಏನು ಹೋರಾಟ ಮಾಡೋರದಿರಿ? ನಾವು ಸತ್ಯಾಗ್ರಹ ಮಾಡ್ತೀವಿ. ನಾವು ಫ್ಯಾಕ್ಟ್ರಿ ಬಂದ್ ಮಾಡುತ್ತಾನೆ, ನಾವು ಸತ್ಯಾಗ್ರಹ ಮಾಡ್ತೀವಿ. ಇಲೆಕ್ಷನ್ ವೋಟ್ ಹಾಕಲ್ಲ, ಡಬ್ಬಿ ಹೊಳ್ಳಿ ಕಳಿಸ್ತೀವಿ, ಗಾಡಿ ಒಳಗೆ ಊರಲ್ಲಿ ಬರ್ಸ್ಕೊಡಲ್ಲ. ಇದು ಕಡ್ಡಾಯವಾಗಿ ನಮ್ಮ ಗ್ಯಾರಂಟಿ ಇದೆ. ಇದು ಸರ್ ನಿಮ್ಮ ತಾಂಡದಲ್ಲಿ ಎಷ್ಟು ಮನೆಗಳಿದೆ ಸರ್? 500-600 ಮನೆಗಳು ಹೆಚ್ಚಿದೆ ರೀ. ಈಗ ಅಷ್ಟ್ರಿಗೆ ಸಮಸ್ಯೆ ಆಗ್ತಿದೆ ಸರ್? ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ರೀ. 2,000 ಮೇಲೆ ವೋಟಿಂಗ್ ಇದೆ ನಮ್ಮ. ಸರ್ ನಿಮ್ಮ ಹೆಸರು? ಕಿರು ಲಕ್ಕೂರ್ ಆಟೋಡು. ಮಧುಮೈ ತಾಂಡ ಹತ್ತಿರ ಒಂದು ಐರಿ ರೋಡಿಗೆ ಒಂದು ಟೈರ್ ಫ್ಯಾಕ್ಟ್ರಿ ಆಗಿದ್ದಾರೆ ಮೇಡಮ್. ಆ ಟೈರ್ ಫ್ಯಾಕ್ಟ್ರಿಯಲ್ಲಿ ಏನಂದ್ರೆ ಟೈರ್ ಲೆಕ್ಕ ಇಲ್ಲದಷ್ಟು ಟೈರ್ ತರ್ತಾ ಇದ್ದಾರೆ, ಲೋಡ್ ಗಟ್ಟಲೆ ತರ್ತಾರೆ. ಲೆಕ್ಕ ಇಲ್ಲದಷ್ಟು ದಿನಾಲು ಲೆಕ್ಕ ಇಲ್ಲದಷ್ಟು ಟೈರ್ ಸುಡ್ತಾರೆ. ಆ ಟೈರ್ ಸುಡೋದ್ರಿಂದ ಇಷ್ಟು ಪರಿಸರ ಮಾಲಿನ್ಯ ಆಗಕತ್ತೈತೆ ಅಂದ್ರೆ ಅದನ್ನೇನು ಹೇಳಕ್ಕೆ ಇಲ್ಲರಿ ಮೇಡಮ್, ಅಷ್ಟು ಪ್ರಾಬ್ಲಮ್ ಆಗ್ತಾಯಿದೆ. ಆ ಟೈರ್ ಫ್ಯಾಕ್ಟ್ರಿ ಸುಡುವುದರಿಂದ ನೇರವಾಗಿ ತಾಂಡ ಕಡೆ ಹೋಗಿ ಬರ್ತದೆ ರೀ ಮೇಡಮ್. ತಾಂಡ ಜನರು ಭಾಳ ಮುಗ್ತಾರೆ ಮೇಡಮ್, ಎಲ್ಲರೂ ದುಡ್ಡು ತಿನ್ನೋರು ಜನ ರೀ. ಈ ಫ್ಯಾಕ್ಟ್ರಿಯಿಂದ ಸುಡೋದ್ರಿಂದ ಪರಿಸರ ಮಾಲಿನ್ಯ ಆಗಿ ಅವರಿಗೆ ಅನಾರೋಗ್ಯ ಆಗಿ ಅವರಿಗೆ ದವಾಖಾನೆ ತೋರಿಸಲಷ್ಟು ಪರಿಸ್ಥಿತಿಯಲ್ಲಿ ತಾಂಡವರು ಇಲ್ಲ. ಈ ರೀತಿ ಸಮಸ್ಯೆ ಆಗ್ತಾಯಿದೆ. ಅದು ಮೇನ್ ಅಂದರೆ ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಅದರಿಂದ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಹಾರ್ಟ್ ಸ್ಪೆಷಲಿಸ್ಟ್ ಭಾಳ ಜನ ಆಗಿದ್ದಾರೆ, ಅದರಿಂದ ಸಾವು ನೋವು ಭಾಳ ಆಗ್ತಾಯಿದ್ದಾರೆ ಮೇಡಮ್. ಈ ಟೈರ್ ಫ್ಯಾಕ್ಟ್ರಿ ಆದಾಗಿಂದ ಸುಮಾರು ಜನ ಸಾಯ್ತಾ ಇದ್ದಾರೆ. ಇದು ಒಂದು ಥರ ಏನಂದ್ರೆ ಸ್ಲೋ ಪಾಯ್ಸನ್ ಇದ್ದಂಗೆ, ಅದು ಕಣ್ಣಿಗೆ ಏನು ಕಾಣ್ತಾ ಇಲ್ಲ, ಆದ್ರೂ ನೇರವಾಗಿ ಅದನ್ನು ನಾವು ವಾಸನೆ ತೊಗೋಕತ್ತೀವಿ, ಗಬ್ಬು ವಾಸನೆ ಬರುತ್ತೆ ರೀ ಮೇಡಮ್. ಆ ವಾಸನೆ ತೊಗೊಳೋದ್ರಿಂದ ಸಿಕ್ಕಾಪಟ್ಟೆ ಜನರಿಗೆ ಅನಾರೋಗ್ಯ ಹದಗೆಟ್ಟ ಬಿಟ್ಟದ್ರಿ. ಹೀಗಾಗಿ ನಾವು ಈಗಾಗಲೇ ಟೈರ್ ಫ್ಯಾಕ್ಟ್ರಿ ಆದಾಗೂ ಮನವಿ ಕೊಟ್ಟಿದ್ದೀವಿ, ಈಗಾಗಲೇ ಡಿ ಸಿಗೆ ಮನವಿ ಕೊಟ್ಟಿವಿ, ಎಲ್ಲ ಇಲಾಖೆಗೂ ಮನವಿ ಕೊಟ್ಟಿವಿ. ಈಗ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಜಾಪುರ ಅವರಿಗೆ ಅರ್ಜಿ ಕೊಡಕ್ಕೆ ಬಂದೀವಿ ಮೇಡಮ್. ಇಲ್ಲಿ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿವಿ, ಸಾಹೇಬ್ರು ಏನು ಇರಲಿಲ್ಲ, ಹಾಗಾಗಿ ನಿಮ್ಗೆ ಅರ್ಜಿ ಕೊಡಾಕ್ತೀವಿ. ನಿಮ್ಮ ಮುಖಾಂತರ ಏನು ನಾವು ಹೇಳಿಕೆ ಇಚ್ಛೆ ಪಡಾಕತ್ತೀವಿ ಅಂದ್ರೆ ನೀವು ಅದನ್ನು ಪರಿಶೀಲಿಸಿ ದಯವಿಟ್ಟು ಅದನ್ನು ಬಂದ್ ಮಾಡಬೇಕು. ಬಂದ್ ಮಾಡಲಿಲ್ಲ ಅಂದ್ರೆ ನಾವು ಅದನ್ನು ಮುಂದೆ ಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಾಕತ್ತೀವಿ, ಮತ್ತು ಅದು ಬಹಿಷ್ಕಾರ ಮಾಡಿನೂ ಮುಂದೆ ಉಗ್ರ ಹೋರಾಟ ಮಾಡತ್ತೀವಿ ಮೇಡಮ್. ಅದು ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ. ಹೀಗಾಗಿ ನಿಮ್ಮ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡತ್ತೀನಿ ಮೇಡಮ್. ಅದು ಐತೆ ಸರ್. ಇದು ನಿಮ್ಮ ಡಿ ಸಿ ಸರ್ ಕಡೆ ಹೋಗಿದ್ರಲ್ಲ, ಅದು ಎಷ್ಟು ದಿನ ಆಯ್ತು ಸರ್ ನೀವು ಹೋರಾಟ ಮಾಡ್ತಾ ಇರೋದು? ಮೇಡಮ್ ಸುಮಾರು ಫ್ಯಾಕ್ಟ್ರಿ ಆದಾಗಿಂದ ಅರ್ಜಿ ಕೊಟ್ಟಿದ್ದೀವಿ. ಮೊನ್ನೆನೂ ಅರ್ಜಿ ಕೊಟ್ಟಿದ್ದೀವಿ ಮೇಡಮ್ ಡಿ ಸಿ ಅವರಿಗೆ. ಆದರೆ ತಲಾಟಿ ಆಗಲಿ, ಇವರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ, ಇವರೆಲ್ಲರೂ ಬಂದು ಸರಿಯಾಗಿ ಪಂಚನಾಮ ಮಾಡಿಲ್ಲ. ನಾವು ವೋಟಿಂಗ್ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರು ಅವರೆಲ್ಲ ವೋಟ್ ಮಾಡ್ತಾರಂತ ಡಿ ಸಿ ಅವರಿಗೆ ಪಂಚನಾಮ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಅದನ್ನು ಖಂಡಿಸ್ತೀವಿ.
ನಾವು ಈ ಮುಂಬರುವ ಚುನಾವಣೆ ನಂತರ ಬಹಿಷ್ಕಾರ ಮಾಡ್ತೀವಿ, ಮುಂದೆ ಉಗ್ರ ಹೋರಾಟ ಮಾಡ್ತೀವಿ, ನಮ್ಮ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಮೇಡಮ್. ಈಗ ನಾಳೆಯಿಂದ ನಾವು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಮಾಡಕತ್ತೀವಿ ತಂಡದಲ್ಲಿ. ಈಗ ನೀವು ಇದು ಮಾಡ್ತಿದ್ರಲ್ಲ ಸರ್, ಓಟ್ ಹಾಕುದಿಲ್ಲ ಅಂತ ನೀವು ಏನೋ ಮನವಿ ಕೊಟ್ಟಿದ್ರಿ, ಬಟ್ ನಿಮ್ಮ ಸರ್ ಏನೋ ಹೇಳಿದಾರಂತ ಹೇಳಿದ್ರಿ ಮೇಡಮ್ರೆ, ನಾವು ಈ ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕಂದ್ರೆ ಓಟ್ ಅಂದ್ರೆ ಹಾಕೋದಿಲ್ಲ ಅಂತ ಅಂದಿವಿ. ಆದ್ರೂ ಅದನ್ನು ಪಂಚನಾಮೆ ಮಾಡುವಾಗ ಅದನ್ನು ಓಟ್ ಹಾಕ್ತಾರಂತ ಅವರು ತಲಾಟಿಯವರು ಅದನ್ನು ಮಿಸ್ಗೈಡ್ ಮಾಡಿದ್ದಾರೆ ಸರ್. ಅದು ಲೆಟರ್ ಇದೆ ಅಲ್ಲ ಸರ್ ನಿಮ್ಮ ಕಡೆ? ಹಾಂ, ಲೆಟರ್ ಇದ್ದಾರೆ ಮೇಡಮ್. ಇದು ಯಾರು ಹೇಳಿದ್ರಿ ಸರ್ ಇದು? ಈಗ ಡಿ ಸಿ ಅವರು ಇವರಿಗೆ ಕರ್ನಾಟಕ ರಾಜ್ಯ ನಿಯಂತ್ರಣ ಮಂಡಳಿಯವರು ಲೆಟರ್ ಕಟ್ಟರಲ್ರಿ, ಅದ್ರಾಗ ಬರ್ದಿದ್ದಾರೆ ಓಟ್ ಮಾಡ್ತಾರಂತ ಬರ್ದಾರೆ. ಆದ್ರೆ ನಾವು ಓಟ್ ಮಾತ್ರ ಬಹಿಷ್ಕಾರ ಮಾಡಕತ್ತೀವಿ. ತಲಾಟಿಯವರು ಮಿಸ್ಗೈಡ್ ಮಾಡಿದ್ದಾರೆ ಮೇಡಮ್. ಡಿ ಸಿ ಅವರು ನಮಗೆ ಇವತ್ತು ಸಹ ಡಿ ಸಿ ಅವರಿಗೆ ಮನವಿ ಕೊಟ್ಟಿವಿ ಮೇಡಮ್. ಅವರು ಕರ್ನಾಟಕ ರಾಜ್ಯ ನಿಯಂತ್ರಣ ಮಂಡಳಿ ಬಿಜಾಪುರವರಿಗೆ ಲೆಟರ್ ಬರ್ದಿದ್ದಾರೆ. ಅವ್ರು ಮುಂದಿನ ಏನು ಕ್ರಮ ತಗೊಳ್ಳಿರಿ ಮೇಡಮ್. ಆದ್ರೆ ನಾವು ಅಂದ್ರೆ ಅದನ್ನು ಫ್ಯಾಕ್ಟ್ರಿ ಬಂದ್ ಆಗ್ರಿ ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್. ಡಿ ಸಿ ಸಾಹೇಬರು ಲೆಟರನ್ನು ಆಲ್ರೆಡಿ ಇವರಿಗೆ ಕರ್ನಾಟಕ ಪರಿಸರ ಮಾಲಿನ್ಯ ಮಂಡಳಿ ಬಿಜಾಪುರವರಿಗೆ ಕಳಿಸಿದ್ದಾರೆ ಮೇಡಮ್. ಆದರೆ ಇದನ್ನು ನಾವು ಈ ಫ್ಯಾಕ್ಟ್ರಿ ಬಂದ್ ಆಗ್ಲಿಕ್ಕಂದ್ರೆ ಭಾಳ ಹೋರಾಟ ಮಾಡ್ತೀವಿ ಮೇಡಮ್. ನಮ್ಮ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ. ಅದನ್ನು ಯಾವ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ, ಏನು ನೋಡ್ತಾರೆ, ಆದ್ರೂ ನಾವು ಯಾರು ಬಂದ್ರೂ ನಾವು ಅದನ್ನು ಫ್ಯಾಕ್ಟ್ರಿ ಬಂದ್ ಮಾಡುವವರೆಗೂ ಅದನ್ನು ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್. ಸರ್ ತಮ್ಮ ಹೆಸರು? ಅರವಿಂದ್ ರಾಠೋಡ್ ಅಂತ ಮೇಡಮ್, ಸರ್ ಮಧುಮೈ ತಾಂಡ. ಹೀಗಾಗಿ ನಮ್ಮ ತಾಲೂಕಾಗ ಭಾಳಷ್ಟು ಜನರಿಗೆ ಏನಾಗಿದೆ ಸರ್, ಕ್ಯಾನ್ಸರ್ ಹಾರ್ಟ್ ಆಗ್ಯದ, ಮತ್ತು ಬಾಣಂತಿಯರಿಗೆ ಗರ್ಭಪಾತ ಆಗಿದೆ ಸರ್. ಸಣ್ಣ ಮಕ್ಕಳಿಗೆ ಭಾಳ ತೊಂದರೆ ಅಲ್ಲೇ ಪಕ್ಕ ಸ್ಕೂಲ್ ಅದ ಸರ್. ಮತ್ತು ಸೀದಾ ನೇರವಾಗಿ ಗಾಳಿ ಬಿದ್ದಾಗ ಕಾರಣಗಳಿಗೆ ಹೋಗಿ ಬಂದಾಗ ಸಣ್ಣ ಸಣ್ಣ ಮಕ್ಕಳಿಗೆ ಭಾಳ ಆರಾಮ ಬೇಕಾಗ್ತದೆ. ಹೀಗಾಗಿ ಕಾರಣದವರೆಲ್ಲರೂ ದುರುತ್ತೀವಿ ಮಂದಿ ಸರ್, ಅವರಿಗೆ ಆರೋಗ್ಯಕ್ಕೋಸ್ಕರ ದುಡ್ಡು ಇರೋಂಗಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಬೆಳೆಸಿರ್ತಾರೆ. ಹೀಗಾಗಿ ತಮ್ಮಗಳಿಗೆ ಮನವಿ ಮಾಡ್ತೀವಿ ಸರ್, ಇದನ್ನು ಪರಿಶೀಲಿಸಿ 100% ಬಂದ್ ಮಾಡ್ತೀವಿ ಸರ್. ಬಂದ್ ಮಾಡಲಿಕ್ಕಂದ್ರೆ ನಾವು ಮುಂದೆ ಬರೋ ಲೋಕಸಭಾ ಚುನಾವಣೆ ಅದನ್ನು ಬಹಿಷ್ಕಾರ ಮಾಡ್ತೀವಿ, ಮತ್ತು ಬಹಿಷ್ಕಾರ ಮಾಡಿದ ಒಂದು ಉಗ್ರ ಹೋರಾಟ ಮಾಡ್ತೀವಿ ಸರ್. ಹೋಗಿ ನೋಡಿದ್ರೆ ಅದು ಅನಾಹುತ ಸರ್. ಹೋಗಿ ಆ ಮುಂದೆ ಹೋಗಿ ಬರ್ಲತ್ತದ, ಹೋಗಿ ನೋಡಿದ್ರೆ ಒಂದು ರೈಲ್ವೆ ಹೋದಂಗೆ ಹೋಗಿ ಬರ್ತೀವಿ. ಅದಕ್ಕೆ ನಮ್ಮದು ತಾಂಡ ಭಾಳ ವಿನಂತಿ ಮಾಡೋದೇನಂದ್ರೆ ಸರ್, ಅದನ್ನು ದಯವಿಟ್ಟು ಅದನ್ನು ನಿಮ್ಮ ಮುಖಾಂತರ ಅದನ್ನು ಬಂದ್ ಮಾಡಿ ಬರೀ ಹೊಗೆ ಬಂದು ನೋಡಿ ಚೆಕ್ ಮಾಡಿ ನೀವು ಬರೀ. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।